केंद्रीय खाद्य और उपभोक्ता मामलों के मंत्री प्रहलाद जोशी ने लोक आयुक्त एडीजीपी एम चंद्रशेखर के द्वारा एचडी कुमारस्वामी के लिए अभद्र भाषा का इस्तेमाल करने पर कड़ी प्रतिक्रिया दी है। जोशी ने चेतावनी दी है कि यदि एडीजीपी ने माफ़ी नहीं मांगी तो उन पर कैडर कंट्रोल के माध्यम से कार्रवाई की जाएगी। मीडिया से बात करते हुए जोशी ने कहा कि एक जनप्रतिनिधि विशेषकर केंद्रीय मंत्री के लिए इस तरह के अभद्र भाषा का इस्तेमाल बर्दाश्त नहीं किया जा सकता। उन्होंने एडीजीपी के सेवा आचरण नियमों की जानकारी लेने की सलाह दी और कहा कि उन्हें तुरंत माफ़ी मांगनी चाहिए। जोशी ने साथ ही कहा कि कुमारस्वामी ने कभी किसी के बारे में ऐसी भाषा का इस्तेमाल नहीं किया। उन्होंने ये भी स्पष्ट किया कि ये केवल निजी बातचीत का मामला नहीं है बल्कि अधिकारियों की जिम्मेदारी का भी मामला है। जोशी ने एडीजीपी को चेतावनी देते हुए कहा कि उन्हें इस व्यवहार की कीमत चुकानी पड़ेगी और अगर कोई सरकारी आदेश है तो उसकी जांच कराई जानी चाहिए। उन्होंने कहा इस तरह के अपशब्दों से किसी अधिकारी का भला नहीं होता है। कांग्रेस सरकार की आलोचना करते हुए जोशी ने कहा कि ये मामला पार्टी के लिए गले की फांस साबित होगा और सवाल उठाया कि कांग्रेस किस तरह के अधिकारियों को पाल रही है। साथ ही जोशी ने कहा कि ये सरकार हमेशा के लिए नहीं है और एडीजीपी को सचेत रहने की सलाह दी। ಇದು ನಾಳೆ ಕಾಂಗ್ರೆಸ್ಗೂ ಮೂಡುವಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬಹುದು. ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡುವುದು ಅಧಿಕಾರಿಯ ಕರ್ತವ್ಯ. ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಏಕವಚನದಲ್ಲಿ ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ. ಆದ್ರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಏಕವಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನ ಹಂದಿ ಇತ್ಯಾದಿ ಬಳಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ. ಆ ಅಧಿಕಾರಿ ಅವ್ರಿಗೇನಾದ್ರೂ ಆ ಎಡಿಜಿಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ರೆ ಅವರು ತಕ್ಷಣ ಕ್ಷಮಾಪಣೆಯನ್ನೇ ಅರ್ಪಿಸಬೇಕು. ಇಲ್ಲ ಅಂದ್ರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಡರ್ ಕಂಟ್ರೋಲ್ದಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ. ಅವ್ರು ತನಿಖೆ ಮಾಡ್ಲಿ. ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನೇಮಿಸೋದಲ್ಲ, ನೀವು ತನಿಖೆ ಮಾಡ್ರಿ. ಆದ್ರೆ ಈ ರೀತಿಯ ಭಾಷೆಯನ್ನ ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು, ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಇದು ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ರೀತಿ ಏನ್ ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ, ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಡ್ರಿ. ಮತ್ತು ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂತ ಭ್ರಮೆಯಲ್ಲಿದ್ರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಬಹಳ ಬೆಲೆ ಕಟ್ಟಬೇಕಾಗ್ತದೆ. ಯಾಕಂದ್ರೆ ಏಕವಚನದಲ್ಲಿ ಅವರು ಸ್ಪಷ್ಟನೆ ಕೊಡೋದಿದ್ರ ಗೌರವಯುತವಾದಂತಹ ಶಬ್ದದಲ್ಲಿ ಕೊಡಬಹುದಾಗಿತ್ತು. ಮತ್ತು ರಾಜ್ಯಪಾಲರ ಆಫೀಸನ್ನ ತನಿಖೆ ಮಾಡ್ತೀನಿ ಅಂತ ಕೇಳಿರುವಂತದ್ದು. ಅದಾದ ನಂತರ ಕುಮಾರಸ್ವಾಮಿ ಅವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವ್ರನ್ನ ಏಕವಚನದಲ್ಲಿ ಸಂಬೋಧಿಸಿರುವಂತದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿರುವಂತದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿದೆ. ಅಧಿಕಾರಿಗಳೇ ಈ ರೀತಿ ವರ್ತನೆ ಮಾಡ್ತಿರುವಾಗ ರಾಜ್ಯದಲ್ಲಿ ಆಡಳಿತ ಅನ್ನೋದು ಇಲ್ಲವೇ ಇಲ್ಲ. ನಾನು ಅದನ್ನೇ ಹೇಳಿದೆ, ಆಡಳಿತ ಇಲ್ಲ. ಮತ್ತು ಈ ರೀತಿಯ ದುರಂಕಾರದ ಅಧಿಕಾರಿಗಳನ್ನ ಬೆಳೆಸುವುದು ಸರ್ಕಾರಕ್ಕೆ ಒಂದು ದಿವಸ ಮುಳುವಾಗಲಿ. ಸರಿ, ಮೂಡಾ ಪ್ರಕರಣ ಸರ್ಕಾರ ಸಿಬಿಐ ತನಿಖೆ ನಕಾರ ಮಾಡ್ತದೆ. ಬಿಜೆಪಿ ಅಂದ್ರೆ ಕೋರ್ಟ್ ಮುಖಾಂತರ ಡೈರೆಕ್ಷನ್ ಪೊಲಿಟಿಕಲ್ ನೋಡಿ, ಯಾವಾಗ ಸರ್ಕಾರ ಯಾವುದಕ್ಕೂ ಸಹಕರಿಸುವುದಿಲ್ಲ. ನಿನ್ನೆ ಎಲ್ಲ ನೀವು ಹಾಕಿದಿರೋದನ್ನ ಅನೇಕ ಸುದ್ದಿವಾಹಿನಿಯವರು ಇಡೀ ದಿವಸ ಟಿವಿಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು, ಟಿವಿ ಚಾನೆಲ್ಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು, ಗವರ್ನರ್ ಬಗ್ಗೆ ಮಾತನಾಡಿರುವಂತದ್ದು ಇವತ್ತು ವೈರಲ್ ಆಗಿದೆ. ಅಂದ್ರೆ ನಿಮ್ಗೇನ್ ಮಾನ ಮರ್ಯಾದೆ ಇಲ್ಲ ಇಲ್ವಾ? ಏನ್ ಬೇಕಾದ್ ಮಾಡ್ಬೋದನ್ನು. ಹಾಗಾಗಿ ಅವರು ಕೊಡ್ಲಿಲ್ಲ ಅಂದ್ರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ. ನಾವು ಮೊದಲು ಹೇಳ್ತಾ ಇದ್ದೀವಿ, ನ್ಯಾಯಾಂಗದಲ್ಲಿ ನಮ್ಗೆ ನಂಬಿಕೆ ಇದೆ. ಕಾಂಗ್ರೆಸ್ ಪಾರ್ಟಿ ಹಂಗ ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಸಹಿತ ನಾವೆಂದೂ ಸಹಿತ
ಈ ರೀತಿಯಾದಂತ ವರ್ತನೆಯನ್ನು ನಾವು ಮಾಡ್ತೀವಿ. ದಾವಣಗೆರೆಯಲ್ಲಿ ವಿಜಯೇಂದ್ರನ ಹತವು ಮಾಡಲಿಕ್ಕೆ ಒಂದು ಜಾರಕಿಹೊಳಿ ಸಭೆ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ನಿನ್ನೆ ಅದ್ರ ಬಗ್ಗೆ ಉತ್ತರ ಹೇಳಿದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲೋ ಸರಿ. ಸರ್, ಈಗ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಇದೆ. ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ದೂರದಾರ ಸ್ನೇಹಮಯಿ ಕೃಷ್ಣ ಅವರು. ನೋಡಿ, ಅವ್ರು ಏನೂ ಮಾಡಬಾರ್ದು, ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡಿದ್ದಾರೆ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ಅವ್ರು ಯಾವುದೇ ರೀತಿಯಾದಂತ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದೆ. ಮರ್ಯಾದೆ ಇದ್ರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ, ಇನ್ ಯಾವ್ದು ಮಾಡಬಾರ್ದು. ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು. ಅದು ಇನ್ನ ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ, ನಾನು ನಿನ್ನೆ ಹೇಳಿದ್ದೇನೆ, ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ, ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ, ಅವ್ರು ಅದನ್ನ ಪ್ರಶ್ನೆ ಕೇಳ್ಯಾರ ಇಂಟರ್ನಲ್ಲಿ, ಕಾಂಗ್ರೆಸ್ನವ್ರಿಗೆ ಕೇಳಿದ್ದಾರೆ ಇದು ಚರ್ಚೆ ನಡೆದಾಗ. ನೀವೆಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವ್ರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿ ವಾದ್ರಾಗ. ಈಗ ರಾಜೀನಾಮೆ ಕೇಳಿದ ಕಾಂಗ್ರೆಸ್ ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಸ್ನೇಹಮಯಿ ಕೃಷ್ಣ ಮೇಲೂ ದೂರ ರೆಡಿ ಮಾಡ್ಕೊಟ್ಟಿದ್ದಾರೆ. ನೋಡಿ, ಬ್ಲಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ ಅವ್ರು, ಎಲ್ಲದರಲ್ಲೂ ಬ್ಲಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು.